ವೆಲ್ಕಮ್ ಬ್ಯಾಕ್. ವರ್ಗಾವಣೆ ದಂಧೆಯ ಬೆಂಕಿಗೆ ಬಿತ್ತು ತುಪ್ಪ. ಕೇವಲ ಒಂದು ದಿನದ ಮಟ್ಟಿಗೆ ಮಾಸ್ ಟ್ರಾನ್ಸ್ಫರ್ ಮಾಡಿದ್ದರ ಹಿಂದಿನ ಗುಟ್ಟೇನು? ಬಡ್ತಿ ನೀಡಿ 14 ಹಿರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದು ಯಾಕೆ? ಭಾರಿ ಚರ್ಚೆಗೆ ಗ್ರಾಸವಾಯಿತು. ಈಗ ವರ್ಗಾವಣೆ ದಂಧೆಯ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ. ಈಗ ಕೇವಲ ಒಂದು ದಿನದ ಮಟ್ಟಿಗೆ ಮಾಸ್ ಟ್ರಾನ್ಸ್ಫರ್ ಮಾಡಿದ್ಯಾಕೆ? 14 ಹಿರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ಯಾಕೆ ಅನ್ನುವ ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ. ನೋಡಿ, ಮಾಸ್ ಟ್ರಾನ್ಸ್ಫರ್ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೌರಾಡಳಿತ ಇಲಾಖೆಯಿಂದ ವರ್ಗಾವಣೆ ಆದೇಶವನ್ನ ಮಾಡಲಾಗಿತ್ತು. ಈ ಹಿಂದೆ ಎಂದೂ ಮಾಡದ ರೀತಿಯಲ್ಲಿ ಆದೇಶವನ್ನು ಹೊರಡಿಸಿದ್ರು. ಒಂದು ದಿನದ ಮಟ್ಟಿಗೆ ಸ್ಥಳವನ್ನ ನಿಯುಕ್ತಿಗೊಳಿಸಿ ಆದೇಶವನ್ನ ಮಾಡಿದ್ಯಾಕೆ? ಸರ್ಕಾರಕ್ಕೆ ವರದಿ ಮಾಡಿಕೊಂಡ ಬಳಿಕ ಸ್ಥಳವನ್ನ ನಿಗದಿ ಮಾಡಿದ್ರು. ಪುರಸಭೆ ನಗರಸಭೆ ಅಧಿಕಾರಿಗಳ ಬಡ್ತಿ ಮಾಡಿದ್ರು, ಪ್ರಮೋಷನ್ ಮಾಡಿದ್ರು. ಸರ್ಕಾರದ ಆದೇಶದಿಂದ ಅಚ್ಚರಿ ಜೊತೆಗೆ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ವರ್ಗಾವಣೆಯ ಹಿಂದೆ 10 ಅನುಮಾನ ವ್ಯಕ್ತವಾಗ್ತಾ ಇದೆ. ಪೌರಾಡಳಿತ ಸಚಿವರಾಗಿರುವ ರಹೀಂ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಮಾಸ್ ಟ್ರಾನ್ಸ್ಫರ್ ಹಿಂದಿನ ಗುಟ್ಟೇನು ಅನ್ನೋದಕ್ಕೆ ಮಾನ್ಯ ಸಚಿವರು ಇದಕ್ಕೆ ರೆಸ್ಪಾನ್ಸಿಬಲ್. ಅವರು ಉತ್ತರ ಕೊಡಬೇಕಾಗಿದೆ ಇದಕ್ಕೆ. ರಹೀಂ ಖಾನ್ ಅವರೇ, ಒಂದು ದಿನದ ಮಟ್ಟಿಗೆ ಸ್ಥಳವನ್ನು ನಿಯುಕ್ತಿಗೊಳಿಸಿ ನೀವು ಯಾಕೆ ವರ್ಗಾವಣೆ ಮಾಡಿದ್ರಿ ಅನ್ನೋದು, ಸರ್ಕಾರಕ್ಕೆ ವರದಿ ಮಾಡಿಕೊಂಡ ಬಳಿಕ ಸ್ಥಳವನ್ನು ನಿಗದಿ ಮಾಡಿದ್ದೀರಿ. ಪುರಸಭೆ ನಗರಸಭೆ ಅಧಿಕಾರಿಗಳಿಗೆ ಬಡ್ತಿ ಕೂಡ ಕೊಟ್ಟಿದ್ದೀರಿ. ಸರ್ಕಾರದ ಆದೇಶದಿಂದ ಅಚ್ಚರಿ ಜೊತೆ ಅನುಮಾನವೂ ಕೂಡ ವ್ಯಕ್ತವಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಟ್ರಾನ್ಸ್ಫರ್ ಏನಿದೆಯಲ್ಲ, ಒಂದು ದಿನಕ್ಕೆ ಅವರನ್ನು ಟ್ರಾನ್ಸ್ಫರ್ ಮಾಡಿರೋದು, ಏನೇನು ಅನುಮಾನ ಈಗ ಹೊರಬಂದಿದೆ? ಅದರ ಜೊತೆಗೆ ರಹೀಂ ಖಾನ್ ಅವರು ಸರ್ಕಾರದ ಗಮನಕ್ಕೆ ತಂದು ಈ ವರ್ಗಾವಣೆ ಮಾಡಿರೋದು, ಮತ್ತು ಯಾವ್ಯಾವ ಇಲಾಖೆ ಏನು ಎಲ್ಲವೂ ಕೂಡ ಸದ್ಯದ ವಿವರ ಏನಿದೆ ಈಗ? ರಂಜಿತ್, ಈಗಾಗಲೇ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟಂತೆ ಲಂಚದ ಆರೋಪಗಳು ಕೇಳಿ ಬರ್ತಾ ಇರುವಂತ ಬೆನ್ನಲ್ಲೇ ಮತ್ತೊಂದ್ ಕಡೆ ಇತ್ತೀಚೆಗೆ ಯಾದಗಿರಿಯಲ್ಲಿ ಪೊಲೀಸ್ ಅಧಿಕಾರಿ ಒಬ್ರು ಕೂಡ ಸಾವು ಎಂದು ಅದು ಕೂಡ ಲಂಚದ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕಾರ್ಮೋಡ ಆರೋಪದ ಬೆನ್ನಲ್ಲೇ ಈಗ ಪೌರಾಡಳಿತ ಇಲಾಖೆಯಿಂದ ಮಾಡಿರುವಂತ ವರ್ಗಾವಣಾದೇಶ ಇದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಡಿರುವಂತದ್ದು. ಸುಮಾರು 14 ಹಿರಿಯ ಅಧಿಕಾರಿಗಳು, ಪುರಸಭೆಯ ಆಡಳಿತ ವರ್ಗದ ಹಿರಿಯ ಅಧಿಕಾರಿಗಳೇನಿದೆ ಅವರ ವರ್ಗಾವಣೆ ಮುಂಬರ್ತಿ ವರ್ಗಾವಣೆ ಮಾಡಿರುವಂತದ್ದು. ಅದರಲ್ಲಿ ಒಂದು ದಿನದ ಮಟ್ಟಿಗೆ ಮಾತ್ರ ವರ್ಗಾವಣೆ, ಅಂದ್ರೆ ಮುಂಬರ್ತಿ ಕೊಡುವ ರೀತಿಯಲ್ಲಿ ಅದು ಟೆಕ್ನಿಕಲ್ ಆಗಿ ಮಾಡಲೇಬೇಕು. ಈ ಹಿನ್ನೆಲೆಯಲ್ಲಿ ಒಂದು ದಿನದ ವರ್ಗಾವಣೆ ಒಂದು ಸ್ಥಳಕ್ಕೆ ನಿಯೋಜನೆ ಮಾಡಿರುವಂತದ್ದು. ಅದಾದ ಬಳಿಕ ಮುಂದಿನ ವರ್ಗಾವಣೆ ಮುಂದಿನ ಸ್ಥಳ ಬೇಕು ಅಂತಂದ್ರೆ ಸರ್ಕಾರಕ್ಕೆ ಬಂದು ವರದಿ ಮಾಡ್ಕೊಳ್ಬೇಕು ಅಂತ ಹೇಳಿರುವಂತದ್ದು. ಇದರ ಅರ್ಥ ಒಂದಷ್ಟು ಅನುಮಾನಗಳು ಮುಂದಿನ ಸ್ಥಳದ ವರ್ಗಾವಣೆ ಸಂಬಂಧಪಟ್ಟಂತೆ ಲಂಚದ ಒಂದು ಅನುಮಾನ ಕಾಡ್ತಾ ಇರುವಂತದ್ದು, ಜೊತೆಗೆ ಸ್ಥಳ ನಿಯುಕ್ತಿಗೆ ಸಂಬಂಧಪಟ್ಟಂತೆ ಒಂದು ಇಲಾಖೆಗೆ ಒಂದು ಪ್ರಕರಣದಲ್ಲಿಯೂ ಅಷ್ಟೇ, ಅತಿಬೆಲೆ ಪ್ರಕರಣದಲ್ಲಿ ಯಾವಾಗ ಈ ಒಂದು ಘಟನೆ ಆಗುತ್ತೆ, ಇದು ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಒಂದು ಆ ಒಂದು ದುರಂತ ಏನಿತ್ತು ಅದು ತಮಿಳುನಾಡು ಸರ್ಕಾರ ಇರಬಹುದು ಒತ್ತಡ ತಂದಿತ್ತು, ತನಿಖೆಯನ್ನ ಆಗ್ಬೇಕಂತ ಹೇಳಿತ್ತು. ಈ ಸರ್ಕಾರ, ರಾಜ್ಯ ಸರ್ಕಾರ ಕೂಡ. ಓಕೆ ನವೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. PSI ಪರಶುರಾಮ್ ಪತ್ನಿಗೆ ಸರ್ಕಾರಿ ಉದ್ಯೋಗ, ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇರುವಂತ ಪರಶುರಾಮ್. PSI ಪರಶುರಾಮ್ ಪತ್ನಿಗೆ ಸರ್ಕಾರಿ ಉದ್ಯೋಗ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಶುರಾಮ್ ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಪ್ರಕರಣವನ್ನು CIDಗೆ ನೀಡಲಾಗಿದೆ, ತನಿಖೆ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೇವೆ. ರಿಪೋರ್ಟ್ ಬಳಿಕ ಸಾವಿನ ಸತ್ಯ ಬಯಲಾಗಲಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಕೊಡ್ತೇವೆ ಕೆಲಸ. ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, CODಗೆ ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೊಳ್ತೀವಿ. ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಜಾವಿರ್
ಈ ಪ್ರಕರಣದ ಪ್ರಮುಖ ಆರೋಪಿ ಬಾಂಬರ್ ಮುಜಾವಿರ್, ಆತ ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ ಮಾರ್ಚ್ 1ನೇ ತಾರೀಕು, ಅದರ ರೀಕ್ರಿಯೇಷನ್ ಈಗ ನಡೀತಾ ಇದೆ. ಆತ ಹೇಗೆ ಬಂದ, ಹೇಗೆ ಹೋದ, ಹೇಗೆ ಬಾಂಬ್ ಇಟ್ಟು ಹೋಟೆಲಲ್ಲಿ ಏನು ತಿಂದು ಹೇಗೆ ಎಸ್ಕೇಪ್ ಆದ ಅನ್ನೋದ್ರ ಬಗ್ಗೆ ಈಗ ರೀಕ್ರಿಯೇಷನ್ ನಡೀತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಇದು. 5 ತಿಂಗಳ ನಂತರ ಬೆಂಗಳೂರಿನಲ್ಲಿ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಆರೋಪಿಯಿಂದ. ಮುಜಾವಿರ್ನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು. ಆತ ಹೋಟ್ಲಿಗೆ ಬಂದವನು, ರಾಮೇಶ್ವರ ಕೆಫೆ ಹೋಟೆಲಿಗೆ ಬಂದವನು, ಇಡ್ಲಿ ತಿಂದು ಆನಂತರ ಬಾಂಬ್ ಇಟ್ಟ ಆ ದೃಶ್ಯವನ್ನ ಮರುಸೃಷ್ಟಿ ಮಾಡ್ತಾ ಇದ್ದಾರೆ. 2-3 ಬಾರಿ ಮರುಸೃಷ್ಟಿ ಸೀನ್ ಸಂಗ್ರಹ ಮಾಡಿದ್ದಾರೆ. ಕ್ಯಾಪ್ ಹಾಕೊಂಡು, ಕನ್ನಡಕ ಹಾಕೊಂಡು, ಬ್ಯಾಗ್ ಹಾಕಿಕೊಂಡು ದೃಶ್ಯ ಮರುಸೃಷ್ಟಿಯನ್ನು ಮಾಡ್ತಾ ಇರೋದು. ಅವತ್ತು ಮಾರ್ಚ್ 1ನೇ ತಾರೀಕು ಆತ ಸುಮಾರು 12 ಗಂಟೆ ಸುಮಾರಿಗೆ ಆತ ಬರ್ತಾ ಇರೋದು. ಕ್ಯಾಪ್ ಹಾಕೊಂಡು, ಶೂ ಹಾಕೊಂಡು, ಬ್ಯಾಗ್ ಹಾಕೊಂಡು, ಟೈಮ್ ನೋಡ್ತಾ ಆತ ಬರ್ತಾ ಇರುವಂಥ ದೃಶ್ಯ. ಅದಾದ ನಂತರ ಬಂದವನೇ ರಾಮೇಶ್ವರಂ ಕೆಫೆನಲ್ಲಿ ಇಡ್ಲಿ ತಿಂತಾನೆ. ಇಡ್ಲಿ ತಿಂದವನು ಬಾಂಬ್ ಬಿಟ್ಟು, ಕೈ ತೊಳೆಯೋ ಜಾಗದಲ್ಲಿ ಬಾಂಬ್ ಬಿಟ್ಟು ಎಸ್ಕೇಪ್ ಆಗ್ತಾನೆ. ಅದೇ ಘಟನೆ ಏನಾಗಿತ್ತು ಅದನ್ನು ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಆರೋಪಿ ಮುಜಾವಿರ್ನಿಂದ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಿರಿಯ ಪ್ರತಿನಿಧಿಗಳಿಬ್ಬರು, ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಹಾಗೆ ಶ್ರೀಲಕ್ಷ್ಮಿ ಕೂಡ ನೇರ ಸಂಪರ್ಕದಲ್ಲಿ ರಾಮೇಶ್ವರಂ ಕೆಫೆನಿಂದ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲು ನಾನು ಶ್ರೀಲಕ್ಷ್ಮಿ ಮಾತಾಡಿಸ್ತೀನಿ. ಶ್ರೀಲಕ್ಷ್ಮಿ, ಸದ್ಯ ಪೊಲೀಸರ ತನಿಖೆ ಹೇಗೆ ನಡೀತಾ ಇದೆ? ರೀಕ್ರಿಯೇಷನ್ ಅಲ್ಲಿ ಹೆಚ್ಚಿನ ಮಾಹಿತಿ ಏನು ಸಿಕ್ಕಿದೆ ಈಗ ಪೊಲೀಸರಿಗೆ? ಏನಿದೆ ಈ ಹೊತ್ತಿನ ವಿವರ? ರಂಜಿತ್, ಇದು 2ನೇ ಬಾರಿ NIA ಅಫಿಷಿಯಲ್ಸ್ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಂದ್ರೆ ಸ್ಥಳ ಮಹಜರಿಗೆ ಬಂದಿರತಕ್ಕಂಥದ್ದು. ನೀವು ನೋಡ್ಬೋದು, ಸ್ವಲ್ಪ ಮುಂದೆ ಬಂದು ನೀವು ನೋಡೋದಾದ್ರೆ ಇದರ ಹತ್ರ ಸುಮಾರು 50ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗೇನೆ ಸಂಪೂರ್ಣವಾಗಿ ಇನ್ನೂ ಕೂಡ ಸ್ಥಳ ಮಹಜರು ನಡೀತಾನೆ ಇದೆ. NIA ಅಧಿಕಾರಿಗಳು ಆಗಮಿಸಿದ್ದಾರೆ. ಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ ಇದು ಆಗಬಹುದು ಅಂತ ಹೇಳಲಾಗ್ತಾ ಇದೆ, ಅಥವಾ ಅದಕ್ಕೂ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಆದರೂ ಆಗ್ಬೋದು. ಆ ಮುಜಾವಿರ್ ಹುಸೇನನ್ನ ಕರ್ಕೊಂಡ್ಬಂದು ಬೆಳಗ್ಗೆ 6:15ಕ್ಕೆ ಶುರು ಮಾಡಿದ್ದಾರೆ ರಂಜಿತ್. ಯಾವ ಥರ ಅಂತ ಅಂದರೆ, ಆತ ಯಾವ ರೀತಿನಲ್ಲಿ ಅವತ್ತು ನಿಮಗೆ ನೆನಪಿರಬಹುದು, ಒಂದು ಗ್ರೇ ಕಲರ್ ಕಪ್ಪು ಕಲರ್ ಶರ್ಟ್ ಹಾಕ್ಕೊಂಡು, ಸ್ಪೆಕ್ಸ್ ಹಾಕ್ಕೊಂಡು, ಆತ ಕಪ್ಪು ಕಲರ್ದೊಂದು ಬ್ಯಾಗ್ ಹಾಕ್ಕೊಂಡು ಬಂದಿದ್ದ. ಅದೇ ಥರದ ಕಾಸ್ಟ್ಯೂಮಲ್ಲಿ ಆ ಇಡೀ ದೃಶ್ಯವನ್ನ, ಸೀನ್ ಆಫ್ ಕ್ರೈಮ್ ಅನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಆತ ಹೇಗೆ ಬರ್ತಾನೆ, ಹೇಗೆ ಒಳಗಡೆ ಹೋಗ್ತಾನೆ, ಹೇಗೆ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋಗ್ತಾನೆ, ಆನಂತರ ಒಳಗಡೆ ಹೋಗಿ ಆತ ಒಂದು ರವೆ ಇಡ್ಲಿ ಆರ್ಡರ್ ಮಾಡ್ತಾನೆ. ಆಮೇಲೆ ಆ ಬ್ಯಾಗನ್ನು, ಆ ಬಾಂಬ್ ಇದ್ದಂಥ ಬ್ಯಾಗನ್ನು ಒಂದು ಕಡೆ ಪ್ಲಾಂಟ್ ಮಾಡ್ತಾನೆ. ಯಾವ ಥರ ಮಾಡಿದ್ನೋ ಅದೇ ಥರ ಮತ್ತೆ 2-3 ಸಾರಿ ಅವನ ಹತ್ರ ಮಾಡಿಸಿ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿ